ಸಾಯಿಲಿ ಮರ ಗಾಡಿ ಪೆಟ್ರೋಲ್ ಒಂದು ಖಾಲಿ ಇತ್ತು. ಸಾಯಿಲಿ ನಡ್ಕೊಂಡು ಹೋಗಿ ಮನೆ ದೂರ ಇತ್ತು. ನಮ್ಮ ಮನೆ ಹತ್ರ ವಾಪತಿಗೆ ಒಂದು ಮಶಾಣ ಇತ್ತು. ಮಶಾಣ ಸೈಡಿಗೆ ಇತ್ತು ಮರ, ಅದೊಂದು ಹೆದರಿಕೆ. ಇಷ್ಟೊಳ್ಳೆ ಬೈಕ್ ವಾಪತಿಗೆ ಪಟ್ಟ ಹೋಗ್ತಿ. ಒಂದು ಲೈಟ್ ಇಲ್ಲ, ಎಂಥ ಮಣ್ಣು ಇಲ್ಲ. ಆಚೆ 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 ಕಾಮ್ಗೆ ಹೆದರಿಕೆ ಆಗ್ತದೆ. ಬೇಗ ಬೇಗ ಓಡೋದು ಒಳ್ಳೇದು ಅಂತ ಇಂಥ ಮನೆ ಬಂದು ಮುಟ್ಟಿದೆಯಾ. ಅದ್ರಿಗೆ ಗಾಡಿ ಪೆಟ್ರೋಲ್ ಎಲ್ಲ ಖಾಲಿ ಇದ್ದಿತ್ತು. ಸೊ ಅದಕ್ಕೆ ಅಂತಂದು ಹೇಳ್ರೆ ಆವಾಗ ಗುರುಗೆ ಹೇಳಿದೆ ಫೋನ್ ಮಾಡಿ ಪೆಟ್ರೋಲ್ ತಗೊಂಡು ಬಾ ಅಂದರೆ ರೆಡಿ ಹೋಯ್ಕೀಗ. ಊಟ ಕಟ್ಟಿದೀಗ ಹೋಯ್ಕಿ. ಹಳಿದೊಂದು ಗಾಡಿ ಇತ್ತು, ಆ ಗಾಡಿ ಇಲ್ಲಿತ್ತು ಕಡೆ. ಈ ಗಾಡಿ ಎಕ್ಸ್ಚೇಂಜ್ ಮಾಡಿ ಇದರಲ್ಲಿ ಯಾವ್ದಾರು ಒಂದು ಗಾಡಿ ತಗೊಂಬಂದವಿ. ಎಂತ ಏನು ಮಾಡ್ತಾ ಇಕ್ಕೊಂಡು ನೀನು ಇಟ್ಕೊಂಡು ಬಿಡ. ಏನು ಮಾಡು, ಫುಲ್ ಮಾಡು. ಈಗ ಲೋನ್ ಬಂತು, ಪಾರ್ಟಿ ಈಗ ಕೋಟೇಶ್ವರ ಸೈಟಿಗೆ ಬಂದಿತ್ತ. ಇದೊಂದು ಕೆಲಸ ಒಂದು ಕಂಪ್ಲೀಟ್ ಮಾಡ್ಬೇಕಿತ್ತು ಆಲ್ರೆಡಿ. ಮತ್ತು ನಮ್ಮೊಟ್ಟಿಗೆ ನಮ್ಮ ಸೆಲ್ಫಿ ರಾಜ ಗುರು ಅಣ್ಣ ಅವರಿದ್ರೆ ಇವ್ರ ಕೃಪೆಯಿಂದ ಇವತ್ತು ಕೆಲಸ ಆಗ್ತಾ ಇಲ್ಲ. ಗುರು ಅಣ್ಣ ಹೇಳಿರ ಆತಂದ್ರೆ ಯಾರು ಆತಂದ್ರೆ ಅನ್ಸುತ್ತೀಗ. ಕಾಮ್ಲಿಗೆ ಹೋಗಿ ವೆಲ್ಟ್ ಹಾಕಿ ಬರ್ಕ. ಕೆಳಗೆ ಎಂಥದ್ದು ಇಲ್ಲ, ಕೆಳಗೆ ಡೈರೆಕ್ಟ್ ಇದೆ ಈಗ. ಅಲ್ಲಿಗೆ ಹೋಗಿ ಒಂದು ವೆಲ್ಟ್ ಹಾಕ ಇದಲ್ಲ ಬಾಕಿತ್ತೀಗ. ಅಲ್ಲಿವರೆಗೆ ಈಗ ಇಲ್ಲಿವರೆಗೆ ತಗೊಬಂದಲ್ಲಿ ಇಡ್ತೀಗ. ಅಲ್ಲ ಕಡ ಸುಮ್ಮನೆ ಕೆಲಸ ಮಾಡು ಬಿಟ್ಟು ಅಧಿಕ ಪ್ರಸಂಗ ಅಮ್ಮು ಗಿಮ್ಮು ಅದಲ್ಲ ನಿಮ್ಗೆ ಅಂತ ಕೈ ಕೆಲಸ ಮಾಡ ಕಾಲ ಬರ್ಲಿ ಕಡೆ. ಆಲ್ರೆಡಿ ಸಾಯಂಕಾಲ ಆಯ್ತಾ. ಈ ಮುಳ್ಳಿ ವರ್ಕ್ ಇತ್ತು, ಮತ್ತೆ ಈಚೆ ಬಿದ್ದು ಇಷ್ಟ ಹೋಗಿತ್ತು. ಇಷ್ಟಿತ್ತು ವರ್ಕ್ ಎಷ್ಟಾಗಬೇಕಿತ್ತು ಅಷ್ಟು ಆಗಿಲ್ಲ. ನಾಳೆ ಹೋಗಿ ಕಂಪ್ಲೀಟ್ ಮಾಡ್ಕೊ. ಸೊ ಇವತ್ತಿಗೆ ಸಾಕು ಅಂತ ಹೇಳ್ತಾ